ಮಂಗಳೂರಲ್ಲಿ ಶಾಂತಿ ನೆಲೆಸಬೇಕಂದ್ರೆ ಏನಾಗಬೇಕು? ಏನು ಈ ರಾಜಕಾರಣಿಗಳು ಪೊಲೀಸ್ ಒಳ್ಳೆ ಅಧಿಕಾರಿಗಳು ಲಂಚ ಮುಕ್ತ ಅಧಿಕಾರಿಗಳನ್ನು ತೆಗೆದು ಒಳ್ಳೆ ಅಧಿಕಾರಿಗಳನ್ನು ಹಾಕಿಸಿ ಯಾರೇ ಕೊಲೆ ಅವನು ಎನ್ಕೌಂಟರ್ ಮಾಡಿ ಅವನ್ನ ಒಂದು 2-3 ಎನ್ಕೌಂಟರ್ ಮಾಡಿ ಒಂದು 2-3 ಎನ್ಕೌಂಟ್ರು. ನೀವು ಏನೂ ಇಲ್ಲ, ನಾವು ಇದೀವಿ ನಿಮ್ಮ ಕಾಲದಲ್ಲಾಗಿಲ್ಲ, ನಮ್ಮ ಕಾಲದಲ್ಲಾಗಿಲ್ಲ, ನಿಮ್ಮ ಕಾಲದಲ್ಲಾಗಿಲ್ಲ, ನಮ್ಮ ಕಾಲದಲ್ಲಾಗಿಲ್ಲ. ಅಲ್ಲ ಏನು ನೀವು ಕಾಲಹರಣ ಮಾಡೋದಕ್ಕೆ ನಿಮ್ಗೆ ಯಾಕ್ರಿ ಅಧಿಕಾರ ಕೊಡಬೇಕು? BJP ಸರಿ ಇಲ್ಲ ಅಂತ ಕೂರಿಸ್ತಾನೆ. ನಾವು ನಿಮ್ಮ ಹತ್ರ ಕೂರ್ಸೋಕ್ಕಾಗಿಲ್ಲ, ಹಿಂದೂ ಸಮಾಜ ಕೂರಿಸಿದವ್ರನ್ನ ನಿಮ್ಗೆ ಕೊಟ್ಟಿವಲ್ಲ ಸ್ವಾಮಿ. ನೀವೇನು ಮಾಡಿದ್ರಿ? ಎಲ್ಲೋಯ್ತು ನಿಮ್ಮ ಕುದುರೆ ಏರ್ತಲ್ಲ? ಕೊಟ್ಟು ಕುದುರೆ ಏರಲಿಲ್ಲ. ಯಾಕೆ ನಿಮ್ಮ ಕುದುರೆ ಏರ್ತಾ ಇಲ್ಲ? ಇವತ್ತು ಎಷ್ಟು ಜನ ನುಸುಳುಕೋರರಿದ್ದಾರೆ ಸೆಂಟ್ರಲ್ ಜೈಲ್ ಹಿಂದ್ಗಡೆ? 3,000 ಜನ ಬಾಂಗ್ಲಾದವ್ರನ್ನ ತೋರಿಸ್ತೀನಿ ಬನ್ನಿ, ವಲಸೆ ಬಂದವ್ರನ್ನ. ಯಾಕೆ ನಿಮ್ಮ ಅಧಿಕಾರಿಗಳು ಅಲ್ಲಿ ಹೋಗಲ್ಲ? ದುಡ್ಡು ಕೊಟ್ಟುಬಿಟ್ರೆ ನಮ್ಮ ದೇಶದಲ್ಲಿ ಏನು ಬೇಕಾದ್ರೂ ಮಾಡ್ಬೋದಾ? ಇದು ನ್ಯಾಯನ? ಇದು ನಿಮ್ಮದು ಆಗುತ್ತೆ ರೀ ನಾಳೆ ಕೊಲೆ, ನಂದು ಆಗುತ್ತೆ. ನೀವು ಏನೇ ಮುಸ್ಲಿಮ್ಸರಿಗೆ ಸಪೋರ್ಟ್ ಮಾಡಿ ಕಾಫಿರರು ಕೊಲ್ಲೇಬೇಕು, ಕೊಲ್ತಾರೆ. ನೀವು ಎಷ್ಟೇ ಸಮರ್ಸ್ಕೊಂಡ್ರು ನಿಮ್ಮನ್ನು ಕೊಲ್ತಾರೆ, ಅವ್ರನ್ನೂ ಕೊಲ್ತಾರೆ. ಇವತ್ತು ಕೊಂದಿರೋರು ಯಾರು? ಒಂದು ನಿಮಿಷ, ಇವತ್ತು ಕೊಂದಿರೋರು ಯಾರು? ಈಗ ಮುಸ್ಲಿಮರು ಕಾಫಿರರು ಅಂತ ಕೊಲ್ತಾರೆ, ಅವ್ರು ಬಿಡಲ್ಲ ಅನ್ನೋದು ನಿಮ್ಮ ಪ್ರಕಾರ. ಹಾಗಾದ್ರೆ ಇವತ್ತು ಸತ್ತಿದಾನಲ್ಲ ಅವನು ಯಾರು? ಈಗ ಮೊನ್ನೆ ಸತ್ತವನು ಯಾರು? ಕರೆಕ್ಟ್, ಹೌದು, ನೀವು ಹೇಳಿದ ನಾನು ಹೋಗ್ತೀನಿ, ಆಯ್ತು. ಇವತ್ತು ಸತ್ತವನು ಯಾರು? ಇರ್ಲಿ, ಈಗ ಇವತ್ತು ಸತ್ತವನು ಯಾರು, ಮೊನ್ನೆ ಸತ್ತವನು ಯಾರು ಅಂದ್ರೆ ಅವರು ಸಾಯ್ತಾರೆ. ನಾವು ಇದನ್ನ ಸುಹಾಸ್ ಶೆಟ್ಟಿಗೋಸ್ಕರ ಕೊಲೆ ಮಾಡಿದಾರಂತ ಯಾವ್ದು ಪ್ರೂವ್ ಮಾಡಿದಿರಿ ಮೇಡಮ್? ಯಾವ್ದ್ರಲ್ಲಿ ಪ್ರೂವ್ ಮಾಡಿದಿರಿ? ಸುಹಾಸ್ ಶೆಟ್ಟಿಗೆ ಕೊಲೆ ಮಾಡಿದೀವಿ ಅಂತ ಈ ಅಪರಾಧಿಗಳು ಹೇಳಿದಾರ? ಒಂದ್ ಹೇಳಿ ನೋಡೋಣ. ಅಥವಾ ನಾನು ಹೇಳಿದೀವ ಅಥವಾ ಸಂಘಟನೆಗಳು ಹೇಳಿದವ? ಸರಿ, ಸರ್ಕಾರ ಹೇಳಿದೆ ಮೇಡಮ್, BJP ಹೇಳಿದಾರ? ಒಂದ್ ನಿಮಿಷ ರಮೇಶ್ ಅವರು, ಇವತ್ತಿನವರೆಗೂ ಮೇಡಮ್ ಕಾಂಗ್ರೆಸ್ನವರ ಪ್ರತಿಕಾರ ಅಂತ ಹೇಳ್ತಾರೆ. ಅಧಿಕಾರದಲ್ಲಿರೋ ಪ್ರತಿಕಾರ ಅಂತ ಹೇಳೋ ವ್ಯಕ್ತಿ ಆದ್ರೆ ಮತ್ತೆ ಯಾವ ರೀತಿ ಅಧಿಕಾರ ನಡೆಸ್ತಾರೆ? ಮಾತಾಡಿದ್ದನ್ನೇ ನಾನು ಕೇಳ್ತಾ ಇದ್ದೀನಿ. ಕರೆಕ್ಟ್, ಇವ್ರು ಕರೆಕ್ಟ್. ಮುಸಲ್ಮಾನರು ಸರಿ ಇಲ್ಲ, ಕಾಫಿರು ಅಂತ ಕೊಂದ್ಬಿಡ್ತಾರೆ, ಅವ್ರು ಒಳ್ಳೆಯವರಲ್ಲ. ಇವತ್ತು ಸತ್ತಿರೋನು ಯಾರು? ಇವತ್ತು ಸತ್ತಿರೋನು ಇವತ್ತಿನವರೆಗೂ ಮುಸ್ಲಿಮ್ಸ್ ಅವರು ಕೊಂದಿದ್ರಲ್ಲಿ ನಾವು ಒಂದು ನಿಮಿಷ ನಾನು ಉತ್ತರ ಕೊಡ್ತೀನಿ. ಇಲ್ಲ, ಮುಸ್ಲಿಮ್ಸೇ ಸತ್ತಿದ್ದಾನೆ. ನಾನು ಸಮರ್ಸ್ಕೊಡ್ತೀನಿ. ನಾವು ಕೊಲೆ ಮಾಡಿದ್ ಒಳ್ಳೇದಂತ ಹೇಳ್ತಾ ನೀವು ಏನ್ ಲಾಜಿಕ್ ಮಾತಾಡ್ತಿದ್ದೀರಿ? ಲಾಜಿಕ್ ಏನ್ ನಿಮ್ದು? ಅಲ್ಲ, ನಾನೇನು ಕೊಲೆ ಮಾಡಿದ್ ಸರಿ ಅಂತ ಹೇಳ್ತಾ ಇದ್ದೀನಿ. ಕೊಲೆ ಮಾಡಿದ್ ಸರಿ ಅಂತ ಹೇಳ್ತಾ ಇದ್ದೀನಿ. ಲಾಜಿಕ್ ಏನು ಅಂದ್ರೆ ಕೇವಲ ಮುಸ್ಲಿಮರನ್ನ ದ್ವೇಷಿಸೋದೇ ನಿಮ್ಮ ಅಜೆಂಡಾನ? ಮುಸ್ಲಿಮರ ವಿರುದ್ಧ ಮಾತಾಡೋದೇ ನಿಮ್ಮ ಭಾಷಣನ? ಮುಸ್ಲಿಮರ ಬಗ್ಗೆ ಮಾತಾಡಿದ್ರೆ ಅಷ್ಟೇ ನಿಮ್ಮ ಶ್ರೀರಾಮ ಸೇನೆಯಲ್ಲಿ ನಿಮ್ಮನ್ನ ಇಟ್ಕೋತಾರ? ನಾವು ಮುಸ್ಲಿಮರಿಗೆ ವಿರೋಧ ಇಲ್ಲ, ಇಸ್ಲಾಮಿಕ್ಗೆ ನಾವು ವಿರೋಧ ಇದೀವಿ. ಅದೇ ಸಾದಿಕ್ ಪಾಷಾ ಅದೇ ಮಾತನ್ನ ಹಿಂದೂಗಳ ಬಗ್ಗೆ ಮಾತಾಡ್ಬಿಟ್ರೆ ನೀವು ಸುಮ್ಮನೆ? ಸಾದಿಕ್ ಪಾಷಾ ಅವರಿಗೆ ಡೇ 1 ಅಂತ ಹೇಳ್ತಾ ಇದ್ದೀನಿ. ಇವತ್ತಿನವರೆಗೂ ಒಂದು ಹಿಂದೂಗಳ ಕೊಲೆ ಆದಾಗ ನೀವು ಪ್ರತಿಭಟನೆ ಮಾಡ್ತೀರಾ? ಒಬ್ಬ ಮುಸ್ಲಿಮ್ಸ್ ಅನ್ನು ಕೊಲೆ ಆದಾಗ ಕೂಡ ನೀವು ವಿರುದ್ಧನೇ ಮಾತಾಡ್ಕೊಂಡು ಬಂದಿದ್ರೆ ಸಮರ್ಸ್ಕೊಳ್ಳೋಕೆ ಹೋಗಬೇಡಿ. ಸೇವೆಯಲ್ಲಿ ತೊಡಗಿ. ನೀವು ಇಲ್ಲಿ ಮಾತಾಡಿ ಮಸೀದಿ ಒಳಗಡೆ ಚುಚ್ಚಿ ಅಂತ ಹೇಳೋದನ್ನ ಬಿಟ್ಟು ಬಹಿರಂಗವಾಗಿ ರೋಜಿಗಳಿರಿ. ಕಾಂಗ್ರೆಸ್ ತಪ್ಪು ಮಾಡಿದ್ರೆ ಅವ್ರ ವಿರುದ್ಧನೂ ಬೀಳಿ, BJP ತಪ್ಪು ಮಾಡಿದ್ರೆ ಅವ್ರ ವಿರುದ್ಧನೂ ಬೀಳಿ. ನೀವು ಒಂದು ಮಾತಿಗೆ ನೀವು ಸ್ಟಿಕಾನ್ ಆಗಲ್ಲ. ನೀವು ತುಂಬಾ ಚೇಂಜ್. ಸಾದಿಕ್ ಪಾಷಾ ಅವರು, ಒಂದು ನಿಮಿಷ. ಮುಸಲ್ಮಾನರನ್ನ ಟೀಕಿಸೋದೇ ದೊಡ್ಡ ಹಿಂದುತ್ವವಾದಿ ಅಲ್ಲ, ಮನುಷ್ಯತ್ವ. ಅದು ಹಿಂದೂ ಆಗಲಿ ಮುಸಲ್ಮಾನ ಆಗಲಿ, ಮನುಷ್ಯತ್ವಕ್ಕೋಸ್ಕರ ಹೋರಾಡುವುದೇ ನಿಜವಾದ ಸಂಘಟನೆ. ಮನುಷ್ಯತ್ವಕ್ಕೋಸ್ಕರ ನಿಲ್ಲುವುದೇ ನಿಜವಾದ ಹೋರಾಟ. ನೀನು ಮುಸಲ್ಮಾನ, ನೀನು ಹಿಂದೂ, ಮುಸಲ್ಮಾನರು ಸತ್ತರೆ ಒಳ್ಳೆಯದು, ಹಿಂದೂಗಳು ಸತ್ತರೆ ದೊಡ್ಡ ಇದು, ಹಿಂದೂಗಳು ಸಾಯಬಾರ್ದು, ಮುಸಲ್ಮಾನರು ಈ ಹಿಂದೂ ಮುಸಲ್ಮಾನ ಬಿಟ್ಟು ಮನುಷ್ಯತ್ವದ ಬಗ್ಗೆ ಮಾತಾಡೋರು ಯಾರೂ ಇಲ್ಲ ಸಾದಿಕ್ ಪಾಷಾ ಅವರೇ. ಯಾರು ಅಕಸ್ಮಾತ್ ನೀವು ಮನುಷ್ಯತ್ವದ ಪರ ಮಾತಾಡಿದ್ರೆ ನೀವು ಹಿಂದೂ ವಿರೋಧಿ ಆಗ್ತೀರಾ? ನಾನು ಹಿಂದೂ ವಿರೋಧಿ. ನಾನು ಮನುಷ್ಯತ್ವದ ಪರ ಮಾತಾಡಿದರೆ ನಾನು ಹಿಂದೂ ವಿರೋಧಿ ಆಗೋದಾದರೆ ನಾನು ಆಗೋದಕ್ಕೆ ರೆಡಿ ಇದ್ದೀನಿ. ನಾನು ಮನುಷ್ಯಳಾಗಿ ಬಾಳೋದು. ಯಾಕಂದರೆ ನಮ್ಮ ನಾಡು ಕೋಮು ದಳ್ಳೂರಿಯ ನಾಡು ಅಲ್ಲ. ನಮ್ಮ ನಾಡು ಬಸವಾದಿ ಶರಣರು ಬದುಕಿರುವಂತಹ ನಾಡು ನಮ್ಮದು. ಸಮಾನತೆ ಮತ್ತು ಜಾತ್ಯತೀತತೆ, ಭಾತೃತ್ವದ ಪಾಠ ಹೇಳಿದಂತಹ ಬಸವಾದಿ ಶರಣರ ನಾಡು ಹೊರತೆ ನಮ್ಮದು ಕೋಮು ದ್ವೇಷದಿಂದ ಒಬ್ಬರನ್ನೊಬ್ಬರು ಚುಚ್ಚಿ ಕೊಲೆ ಮಾಡಿ ಅಂತ ಹೇಳಿದಂತಹ ಸಂಪ್ರದಾಯ ಇರುವ ಚರಿತ್ರೆ ಇರುವ ನಾಡು ನಮ್ಮದಲ್ಲ. ಈ ನಾಡನ್ನು ಈ ರೀತಿ ಕೋಮು ದಳ್ಳೂರಿಯ ನಾಡು ಮಾಡಿ ಇಲ್ಲಿ ಹಗೆ ದ್ವೇಷದ ಬೆಂಕಿ ಹೊತ್ತಿಸಿ ಚಳಿ ಕಾಯಿಸ್ಕೊತಾ ಇದ್ದಾರಲ್ಲ, ಅವರಿಗೆ ಬಸವಣ್ಣನವರ ತತ್ವ ಅರಗಿಸ್ಕೊಳ್ಳೋಕ್ಕಾಗಲ್ಲ. ಮನುಷ್ಯತ್ವದ ಪಾಠ ಜೀರ್ಣಿಸ್ಕೊಳ್ಳೋಕ್ಕಾಗೋದಿಲ್ಲ. ನಾವು ಒಂಥರ ವಿಲನ್ ಥರ ಕಾಣ್ತೀವಿ. ಮೇಡಮ್ ನೋಡಿ, 96-2000ವರೆಗೂ ಪೊಲೀಸ್ ಕೈನಲ್ಲಿ ಪವರು ಸಖತ್ತಾಗಿ ಪವರ್ ಕೊಟ್ಟಿದ್ರು. ಎಷ್ಟು ಎನ್ಕೌಂಟರ್ ಆಯಿತು. ರೌಡಿಗಳು ಬಾಂಬೆನಿಂದ ಬಂದಿದ್ದ ರೌಡಿಗಳು, ಇಲ್ಲಿಂದ ರೌಡಿಗಳು ಎಲ್ಲ ಅಂಡರ್ವರ್ಲ್ಡ್ ಎಲ್ಲ ಮುಗಿಸ್ಬಿಟ್ರು. ಒಂದು ಒಳ್ಳೆ ಟೀಮ್ ಮಾಡಿಬಿಟ್ಟು ನಮ್ಮ ಕರ್ನಾಟಕ ಒಳಗಡೆ
ಈ ರೌಡಿಸಮು ಇದೆಲ್ಲ ನಡಬೇಡ್ದು ಅಂತ ಫೈರಿಂಗ್ ಮಾಡಿದ್ರು, ಶೂಟ್ ಮಾಡಿದ್ರಲ್ಲ, ಆ ಥರ ನಾನು ಮನವಿ ಮಾಡ್ತೀನಿ ನಮ್ಮ ಕರ್ನಾಟಕ ಗೌರ್ಮೆಂಟು, ಸಿದ್ದರಾಮಯ್ಯ ಅವರಾಗಲಿ, ಡಿ ಕೆ ಶಿವಕುಮಾರ್ ಆಗಲಿ, ಆ ಥರ ಇನ್ನೊಂದು ಸಲ ಆಗಿಬಿಟ್ರೆ ನೋಡಿ ಇದೆಲ್ಲ ಸ್ಟಾಪ್ ಆಗುತ್ತೆ. ಇದು ಕಾನೂನು ಕೈಯಲ್ಲಿ ಇರೋದು ಮೇಡಮ್. ಸಖತ್ತಾಗಿ ಅವರು ಕಠಿಣವಾಗಿ ಕ್ರಮ ತಗೋಬೇಕು. ಇಲ್ಲ ಅಂದರೆ ನೋಡಿ ಇದೇ ಆಗೋದು. ಆಸ್ತು ಕಲ್ಮೈ ಇದೇ ಆಗ್ತಾ ಸರ್. ಆಯ್ತು, ಇವಾಗ ನಾಳೆ ಒಬ್ಬರನ್ನ ಎನ್ಕೌಂಟರ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ಅವನು ಮುಸಲ್ಮಾನ ಆಗಿದ್ದ ಅಂತ ಇಟ್ಕೊಳ್ಳಿ, ನೀವು ಮುಸಲ್ಮಾನರೆಲ್ಲ ಹುಯಿ ಅಂತ ನಿಂತಿರಿ. ಅವರೊಬ್ಬ ಹಿಂದೂ ಆಗಿದ್ರು ಅಂತ ಇಟ್ಕೊಳ್ಳಿ, ನೀವು ಹಿಂದೂ ಸಂಘಟನೆಗಳು ಹುಯಿ ಅಂತ ನಿಂತಿರ್ತೀರಿ. ಈ ಸರ್ಕಾರ ಸರಿ ಇಲ್ಲ. ಎಲ್ಲವನ್ನೂ ಧರ್ಮದ ದೃಷ್ಟಿಯಿಂದ ನೋಡೋಕೆ ಶುರುವಾಗ್ಬಿಟ್ಟಿದೆ. ಪೊಲೀಸರನ್ನು ಧರ್ಮದ ದೃಷ್ಟಿಯಿಂದ ನೋಡ್ತೀರಿ ನೀವು. ಏನ್ ನೋಡಿ ಈಗ ನನಗೆ ಎಷ್ಟು ಒಳ್ಳೆ ಮಾತು ಹೇಳಿದ್ರೆ ನಮಗೆ ಮನಸ್ಸು ತುಂಬ ನೋವಾಗುತ್ತೆ. ಯಾಕಂದರೆ ನಮ್ಮ ಹಿಂದೂ ಬಾಂಧವರು ಆ ಥರ ಇದು ಮಾಡ್ತಾರೆ. ಸೂಫಿಯಾ ಖುರೇಶಿಗೆ ಆ ಥರ ಹೇಳಿದ್ರು ಅವರು. ಈಗ ನಮ್ಮ ಕರ್ನಾಟಕದಲ್ಲಿ ಇವ್ರು ರವಿಕುಮಾರ್, ಇವ್ರ ಅಣ್ಣ ಅವರದು ರವಿಕುಮಾರ್ ಇದ್ದಾರಲ್ಲ, ಅವರು ಫೌಜಿಯಾ IAS ಆಫೀಸರ್ಗೆ ಹೇಳ್ತಾರೆ ಪಾಕಿಸ್ತಾನದಿಂದ ಬಂದಿರ್ಬೋದು ಅಂತ. ಈ ಮಾತು ನೋಡಿ, ಒಬ್ಬ ಮುಸಲ್ಮಾನ ಏನನ್ನ ಜೈಕಾರ ಪಾಕಿಸ್ತಾನ ಮಾಡಿದ್ರೆ ಅವ್ನು ಜೈಲ್ಗೆ ಹಾಕ್ತಾರೆ. ಇಂಥವ್ರು ಕ್ಷಮೆ ಕೇಳ್ಬೋದ್ರಿ. ಇಂಥವ್ರೆಲ್ಲ ಇಂಥ ಮಾತು ಹೇಳ್ಬಿಟ್ಟು ನಮ್ಮನ್ನು ಬೈತಾರಲ್ಲ, ಅವ್ರ ಮೇಲೆ ಮಂಗಳೂರಲ್ಲಿ ಶಾಂತಿ ನೆಲೆಸ್ಬೇಕಂದ್ರೆ ಏನಾಗಬೇಕು? ನಿಮಗೆ ಬೇಕಾ ಬೇಡವಾ ಬಿಜೆಪಿ ಅವ್ರಿಗೆ ಅಲ್ಲಿ ಶಾಂತಿ? ನೋಡಿ ಮೇಡಮ್, ರಾಜ್ಯದಲ್ಲಿ ಸರ್ಕಾರ ಇದೆಯಾ ಸತ್ತಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ನಮಗೆ ಉದ್ಭವ ಆಗ್ತಾ ಇದೆ. ಎರಡನೇದಾಗಿ ರಾಜ್ಯ ಸರ್ಕಾರದಲ್ಲಿ ಇಂಟೆಲಿಜೆನ್ಸ್ ಅಂತ ಒಂದಿರುತ್ತೆ ಅಲ್ವಾ? ಇಂಟೆಲಿಜೆನ್ಸ್ ಅವರ ಕೆಲಸ ಏನು? ಈ ಥರದ ಒಂದು ಅವರಿಗೆ ಮಾಹಿತಿ ಇರಲ್ವಾ? ಮಾಹಿತಿ ಇಲ್ಲ ಅಂದರೆ ಇಂಟೆಲಿಜೆನ್ಸ್ ಫೇಲ್ಯೂರ್. ಅದಕ್ಕೆ ನೇರ ಹೊಣೆ ಸಿದ್ದರಾಮಯ್ಯನವ್ರು ಆಗ್ತಾರೆ. ಯಾಕಂತ ಹೇಳಿದರೆ ಅವ್ರ ಕೈಯಲ್ಲೇ ಇದೆ. ಅದಾದ ನಂತರ ಸ್ವಲ್ಪ ದಿನದ ಹಿಂದೆ ಭರತ್ ಕುಂಡೇಲು, ಶರಣ್ ಪಂಪೇಲ್ ಅವರನ್ನು ನಾವು ಮುಗಿಸ್ತೀವಿ ಅಂತ ಹೇಳ್ಕೊಂಡು ಇನ್ಸ್ಟಾಗ್ರಾಮಲ್ಲಿ ಓಪನ್ ಆಗಿ ಹಾಕ್ತಿದ್ದಾರೆ. ಅವ್ರ ಮೇಲೆ ಏನಾದರೂ ಕ್ರಮ ಆಗಿದೆ ಇವತ್ತಿನವರೆಗೂ? ಏನಾದರೂ ಕ್ರಮ ಆಗಿದೆ? ಇದು ಯಾರು ಹಾಕಿದ್ದಾರೆ, ಎಲ್ಲಿಂದ ಬಂದಿದೆ ಅಂತ ಟ್ರೇಸ್ ಮಾಡೋದು ಏನಾದರೂ ಮಾಡಿದಾರ? ಆದ್ರಿಂದಾಗಿ ನಮ್ಗೆ ಹೇಳ್ತಾ ಇದೆ, ನಮಗನ್ನಿಸ್ತಾ ಇದೆ ಸರ್ಕಾರ ಎಲ್ಲೋ ಒಂದ್ ಕಡೆ ಇದನ್ನ ಕೈ ಚೆಲ್ಲಿ ಬಿಟ್ಟಿದೆ ಅನ್ನುವಂಥದ್ದು. ಪ್ರಶ್ನೆ ಕೇಳಿದ ಅಲ್ಲಿಗೆ ಬರ್ತೀನಿ. ಅದಾದ ನಂತರ ಸರ್ಕಾರ ರಮೇಶ್ ಅವರೇ ನೋಡಿ, ನೀವೆಲ್ಲ ಯಾಕೆ ಹೀಗೆ ಬಿಜೆಪಿ ಅಂತ? ಯಾಕೆ ಅಂತಂದ್ರೆ ನೀವು ಮಾತಾಡೋ ಮಾತಲ್ಲೂ ಕೂಡ ಈಗ ಸತ್ತಿರೋ ಆರೋಪಿಗಳನ್ನ ಯಾವಾಗ ಹಿಡಿತಾರೆ ಅಂತ ಒಂದು ಮಾತು ನಿಮ್ಮಲ್ಲಿ ಬರಲ್ಲ. ನೀವು ಹೇಳ್ತೀರಾ ಅವರು ಪಂಪೆಲ್ ಅವರು ಇವ್ರ ಬಗ್ಗೆ ಪೋಸ್ಟ್ ಹಾಕಿದಾರೆ, ಅವ್ರನ್ನ ಯಾವಾಗ ಹಿಡಿತೀರಾ ಅಂತ. ಇದೇ ರೀ, ಇದನ್ನೇ ಹೇಳೋದು ದ್ವಂದ್ವ. ಇದನ್ನೇ ದ್ವಂದ್ವ ಅಂತ ಹೇಳೋದು. ಈ ತರದಿಂದಲೇ ಆ ತರ ಘಟನೆಗಳು ನಡೆಯೋದು. ಯಾಕೆಂದ್ರೆ ನಿಮಗೆ ಸೌಹಾರ್ದತೆಯ ಮಾತುಗಳು ನಿಮ್ ಬಾಯಲ್ಲಿ ಬರಲ್ಲ. ಇಲ್ಲ ಮೇಡಮ್ ನೋಡಿ, ಒಂದ್ ನಿಮಿಷ ಸರ್, ಸೌಹಾರ್ದತೆಯ ಮಾತುಗಳು ನಿಮ್ ಬಾಯಲ್ಲಿ ಬರಲ್ಲ. ನಿಮ್ಮ ಬಾಯಲ್ಲಿ ಬರೋದು ಅವ್ರಿಗೆ ಯಾಕೆ ಹಿಂಗ್ ಮಾಡಿದ್ರು ಅವ್ರಿಗೆ ಅದು ಅಷ್ಟೇ ಬರುತ್ತೆ ಹೊರತು ಸೌಹಾರ್ದತೆ ಮಾತು ಬರಲ್ಲ ನಿಮ್ಗೆ. ಮೇಡಮ್, PFI ಇವರು ಸರ್ಕಾರ ಬಂದಾಗ 150 ಕೇಸು, ಸುಮಾರು ಶಾಂತಿ ನೆಲೆಸಕ್ಕೆ ಏನ್ ಬಿಜೆಪಿ ಅವ್ರಿಗೆ ಶಾಂತಿ ಬೇಕಾಗಿಲ್ಲ. ಸನ್ಮಾನ ಮಾಡ್ಕೊಂಡ್ರೆ ಶಾಂತಿ ಹೆಂಗ್ ನಿಲ್ಸೋದು? ಶಾಂತಿ ಹೆಂಗ್ ತಡೆಯೋದು? ಬಿಜೆಪಿ ನಾಯಕರು ಬಿಜೆಪಿ ಶಾಸಕರು ಬಾಯಿ ಮುಚ್ಕೊಂಡ್ರೆ ಮಂಗಳೂರು ಶಾಂತವಾಗಿರುತ್ತೆ. ಬಿಜೆಪಿ ಶಾಸಕರು ಏನ್ ಪ್ರಚೋದನೆ ಮಾಡ್ತಿರ್ತಾರೆ ಈ ತರ ಕೊಲೆ ಆದ್ರೂ ಕೂಡ ಆಯ್ತು. ಥ್ಯಾಂಕ್ ಯು ವೆರಿ ಮಚ್ ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ. ನನಗೆ ಒಂದಂತೂ ಅರ್ಥ ಆಯ್ತು, ಮಂಗಳೂರಲ್ಲಿ ಶಾಂತಿ ನೆಲೆಸೋದು ಯಾರಿಗೂ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದು ಪ್ರಚೋದನೆ, ಅವ್ರಿಗೆ ಬೇಕಾಗಿರೋದು ಅವರು ಬಂಡವಾಳವನ್ನು ಬೇಯಿಸ್ಕೊಳ್ಳೋದು, ಅವ್ರಿಗೆ ಬೇಕಾಗಿರೋದು ತಮ್ಮ ವೋಟ್ ಬ್ಯಾಂಕನ್ನು ಭದ್ರ ಮಾಡ್ಕೊಳ್ಳೋದು, ಹಿಂದೂಗಳನ್ನು ರೊಚ್ಚಿಗೆಬ್ಬಿಸುವುದು, ಮುಸಲ್ಮಾನರನ್ನು ಪ್ರಚೋದಿಸುವುದು, ಆ ಮೂಲಕ ಅವರವರ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳುವುದು. ಮಂಗಳೂರು ಶಾಂತವಾಗಿದ್ದರೆ ಬಹಳ ಜನ ಕೆಲಸ ಕಳ್ಕೊಳ್ತಾರೆ. ಬಹಳ ಜನರಿಗೆ ಭಾಷಣ ಹೊಡೆಯೋದಕ್ಕೆ ವೇದಿಕೆ ಇರೋದಿಲ್ಲ. ಬಹಳ ಜನರಿಗೆ ನಾವು ಈ ಕೋಮಿನ ಪರ, ಆ ಕೋಮಿನ ಪರ, ನಾವು ಹಾಗೆ, ನಾವು ಹೀಗೆ ಅಂತ ಓಲೈಸೋದಕ್ಕೆ ರೀಸನೇ ಇರಲ್ಲ. ಹಾಗಾಗಿ ಮಂಗಳೂರು ಹೀಗೆ ಕೋಮು ದಳ್ಳೂರಿಯಲ್ಲಿ ಉರಿತಾ ಇರಬೇಕು. ಶಾಂತವಾಗೋದು ಯಾರಿಗೂ ಇಷ್ಟ ಇಲ್ಲ. ನಮ್ಮಂಥವ್ರು ನಿಮ್ಮಂಥವ್ರು ಶಾಂತಿ 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 ಅಂತ ಹೊಯ್ಕೋಬೇಕು.
ನಾವು ಹೊಯ್ಕೊಳ್ಳೋರು ಅವ್ರಿಗೆ ಮತ್ತೆ ವಿಲನ್ಗಳು. ಯಾಕೆಂದರೆ ಅವ್ರಿಗೇನು ಬೇಕು ಹೇಳಿ, ಅವ್ರಿಗೆ ಬೇಕಾಗಿರೋದು ಅದೇ. ಅಲ್ಲಿ ಅಮಾಯಕರು ಸಾಯ್ತಾರೆ, ಇಲ್ಲಿ ಇವರು ಭಾಷಣ ಹೊಡ್ಕೊಂಡು ಆರಾಮಾಗಿ ಇರ್ತಾರೆ. ಅಲ್ಲಿ ಸಾಯ್ತಾ ಇರೋರು ಬಡವರ ಮಕ್ಕಳು, ಭಾಷಣ ಹೊಡೆಯೋರು ಆರಾಮಾಗಿ ಬೇಕಾದಂಗೆ ಎಲ್ಲಿ ಬೇಕೋ ಅಲ್ಲಿ ತಿರುಗಾಡ್ಕೊಂಡು ಮಜಾ ಮಾಡ್ಕೊಂಡು ಐಷಾರಾಮಿ ಜೀವನ ಮಾಡ್ಕೊಂಡು ಮಕ್ಕಳನ್ನು ಫಾರಿನ್ನಲ್ಲಿ ಓದಿಸ್ಕೊಂಡು ಅವ್ರ್ಯಾರು ಬೀದಿಗೆ ಬರಲ್ಲ. ಅವ್ರ್ಯಾರು ಬೀದಿಗೆ ಬಂದು ಧರ್ಮ ಅಂತಲೂ ಹೋರಾಟ ಮಾಡಲ್ಲ, ಪಕ್ಷ ಅಂತಲೂ ಹೋರಾಟ ಮಾಡಲ್ಲ. ಅಮಾಯಕರು ಸಾಯ್ತಾರೆ. ಆ ಸಾವಿನ ರಾಜಕೀಯದಲ್ಲಿ ಇವರು ಸೌದ ಕಟ್ತಾರೆ. ನೋಡೋಣ ಏನೇನಾಗುತ್ತೆ ಮಂಗಳೂರಿನಲ್ಲಿ ಅಂತ. ಇದು ಇದರಿಂದ ವಿಶೇಷ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.